ಇನ್ಶಾಟ್ ಆ್ಯಪ್ನಲ್ಲಿ ಫೋಟೋ ಮಾತ್ರ ಎಡಿಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತಾರೆ. ಗ್ಯಾಲ್ರಿ ಒಳಗೆ ಹೋಗಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅಂದರೆ ಅಡ್ಜಸ್ಟೇಬಲ್ ಅಂತ ಇರ್ತದೆ. ಇಲ್ಲಿ ಕ್ಯಾನ್ವಾಸ್ ಅಂತ ತೋರಿಸ್ತದಲ್ಲ, ಅದನ್ನು ಅಡ್ಜಸ್ಟೇಬಲ್. ಇಲ್ಲಿ ಕೆಳಗಡೆ ಕ್ಲಿಪ್ಸ್ ಕಾಣ್ತಿರ್ತವೆ. ನಿಮ್ಗೆ ಯಾವ ಥರ ಕ್ಲಿಪ್ಸ್ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಅಡ್ಜಸ್ಟೇಬಲ್ ಅಂತೂ ಮೇಲೆ ಕೊಟ್ಟಿರ್ತಾರೆ, ಆ ಥರ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಪ್ರತಿಯೊಂದು ಕ್ಲಿಪ್ಸ್ ಬಗ್ಗೆನೂ ವಿವರವಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒಂದು ಫಿಲ್ಟ್ರ್ ಅಂತ ಇರ್ತದೆ. ಫಿಲ್ಟ್ರ್ ಮೇಲ್ಗಡೆ ಕಾಣಿಸ್ತದೆ. ಆ ಫಿಲ್ಟರ್ನಲ್ಲಿ ಲೂನಾರ, ಸ್ಕಿನ್, ಮಾಸ್, ಬರ್ನ್, ಮೆಲೋಡಿ, ಕ್ರೀಮ್, ಅಂಬೆರ್, ಡಿಯೋ, ಫ್ರೆಶ್, ಫಿಲ್ಮ್, ಪ್ಲಮ್, ಸ್ಪಾಟ್, ಕಾಸಿ, ನಿಯಾನ್, ಸಿನಿಮಾ ಅಂತಿದ್ದಾವಲ್ಲ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಥರ. ಮತ್ತು ಅಡ್ಜಸ್ಟ್ ಫಿಲ್ಟ್ರ್ ಬಾಜು ಅಡ್ಜಸ್ಟ್ ಅಂತಿದೆ ನೋಡಿ, ಅಲ್ಲಿ ನಿಮ್ಗೆ ಲೈಟ್ಸ್ ಆ ಥರ, ಬ್ರೈಟ್ನೆಸ್, ಕಡಿಮೆ ಸ್ಯಾಚುರೇಷನ್, ಈ ಥರ ಇವೆಲ್ಲ ಅಡ್ಜಸ್ಟೇಬಲ್ ಫೋಟೋ. ಇದ್ರ ಮೇಲೆ ಕಾಣಿಸ್ತಿರ್ಬೋದು ಕ್ಲಿಪ್ಪು, ಈ ಥರ ಅಡ್ಜಸ್ಟೇಬಲ್ ಮಾಡ್ಬೋದು. ಇವಾಗ ಫಿಲ್ಟ್ರ್ ಅಡ್ಜಸ್ಟ್ ಎರಡು ಇದ್ರಾಗ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಒಂದು ಎಫೆಕ್ಟ್ ಮೇಲ್ಗಡೆ ಆಪ್ಷನ್ಸು ಸಾಕಷ್ಟಿದೆ. ಕೆಳಗಡೆ ಎಲ್ಲ ಫೋಟೋಸ್ ಎಲ್ಲ ಮೂವ್ ಆಗ್ತದೆ, ಚೇಂಜ್, ಈ ಥರ ಕ್ಲಿಪ್ಸ್ ಎಲ್ಲ ಬರ್ತಿದ್ದಾವಲ್ಲ, ಈ ಥರ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ಫೋಟೋಸ್ನ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಸೆಟ್ ಮಾಡ್ಕೋಬೋದು. ಸಾಕಷ್ಟು ಆಪ್ಷನ್ಸ್ ಇದ್ದಾವೆ ಇಲ್ಲಿ. ನೆಕ್ಸ್ಟ್ ಒನ್ ಬ್ಯಾಕ್ಗ್ರೌಂಡ್ ಫೋಟೋ ಝೂಮ್ ಇನ್ ಮಾಡಿಕೊಂಡು ಬ್ಯಾಕ್ ಕಾಣಿಸ್ತದೆ. ಮೇಲೆಲ್ಲ ಬ್ಲರ್, ಕೆಳಗಡೆ ಕಲರ್ಸ್ ಮತ್ತು ಫೋಟೋಸ್ ಫ್ರೇಮ್ ಥರ, ಈ ಥರ ಫ್ಲವರ್ ಡಿಸೈನ್ಸ್, ಚೆಕ್ಸ್, ಈ ಥರ ಕೆಳಗಡೆ ಕ್ಲಿಪ್ಸ್ ಇದನ್ನು ನಿಮ್ಗೆ ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೋದು. ಇದು ಎಡಿಟಿಂಗ್ ಜಸ್ಟ್ ಫೋಟೋಕ್ಕಷ್ಟೇ, ವಿಡಿಯೋಕ್ಕಿನ್ನೂ ಜಾಸ್ತಿ ಕ್ಲಿಪ್ಸ್ ಬರ್ತಾವೆ. ನೆಕ್ಸ್ಟ್ ಸ್ಟಿಕ್ಕರ್, ಈ ಥರ ಮುಂದ್ಗಡೆ ಬರುತ್ತಲ್ಲ ಆ ಥರ ಸ್ಟಿಕ್ಕರ್ ಕ್ಲಿಕ್ ಆಯ್ತೀವಿ. ನೆಕ್ಸ್ಟ್ ಸರ್ಚ್ ಬಟನ್ ಇರ್ತದೆ. ಸೋಷಿಯಲ್, ಎಫೆಕ್ಟ್ಸ್, ಟೆಕ್ಸ್ಟ್, ಬರ್ತಡೇ, ಮೂಡ್, ಫುಡ್, ಟ್ರಾವೆಲ್, ಶೇಪ್ಸ್, ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಟಿಕ್ಕರ್ನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಟೆಕ್ಸ್ಟ್ ಬರೋದು. ಇಲ್ಲಿ ನಾನು ಟೈಪ್ ಮಾಡ್ತೀನಿ ಅಮ್ಮು ಅಂತ. ಇದು ಈ ಥರ ಯೆಲ್ಲೋ ಕಲರ್ ಯಾಕೆ ಬಂದಿದೆ ಅಂತಂದರೆ ನಾನು ಮೊದಲೇ ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಯಾವ ಥರ ಅಂತ ಈಗ ತೋರಿಸ್ತೀನಿ. ಅಮ್ಮ ಕುಟ್ಟಿ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಲೆಟರ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು. ಒಂದು ನಿಮಿಷ. ಎಡಿಟ್, ಈ ಥರ ಕಲರ್ಸ್ ಒಳಗೆ ಮೇಲೋಡಿನ ಕಲರ್ಸ್ ಇದಾವೆ, ಕೆಳಗಡೆ ಕ್ಲಿಕ್ ಆಗ್ತಿದೆ ನೋಡಿ. ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಚೇಂಜ್ ಆಗ್ತದೆ. ನಮ್ಗೆ ಯಾವ ಥರ ಎಡಿಟ್ ಬೇಕೋ ಆ ಥರ ಸ್ಟೈಲಿಶ್ ಒಳಗೆ ಎಡಿಟ್ ಮಾಡ್ಕೋಬೋದು. ಮೇಲ್ಗಡೆ ಕಲರ್ಸ್, ಈ ಥರ ಮಲ್ಟಿಪಲ್ ಕಲರ್ಸ್. ಟೆಕ್ಸ್ಟ್ ಬಾಜು ಲೆಟರ್ಸ್ ಕಾಣ್ತಿದ್ದ, ಬಾರ್ಡರ್, ಶ್ಯಾಡೋ, ಗ್ಲೋ, ಲೇಬಲ್, ಒಪ್ಯಾಸಿಟಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬರುತ್ತಲ್ಲಿ. ನೆಕ್ಸ್ಟ್ ಇವು ಸ್ಟೈಲಿಶ್ ಲೆಟರ್ಸ್, ನಿಮ್ಗೆ ಯಾವ ಥರ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಇವಾಗ ಲೆಟರ್ ಅಡ್ಜಸ್ಟ್ಮೆಂಟ್ ಕ್ಲಿಕ್ ಆಯ್ತಲ್ಲ, ಈ ಥರ ಲೆಟರ್ಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಇಲ್ಲಿ ಕೆಳಗಡೆ BIU ಕೆಳಗಡೆ ಅಂಡರ್ಲೈನ್ ಅದ, ಅದು ಕ್ಲಿಕ್ ಮಾಡಿದರೆ ನಮ್ಗೆ ಇಲ್ಲಿ ಕೆಳಗಡೆ ಅಂಡರ್ಲೈನ್ ಬರ್ತದೆ. ನೆಕ್ಸ್ಟ್ ಈ ಥರ ರೌಂಡ್ ಶೇಪ್, ಕರ್ವ್ ಶೇಪ್, ಹಾರ್ಟ್ ಶೇಪ್ ಲೆಟರ್ಸ್ ನಾವು ಯಾವ್ದು ಕ್ಲಿಕ್ ಮಾಡ್ಕೋತೀವಿ ಆ ಥರ ಕೊಡುತ್ತದೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡಿಕೊಂಡು ಮಿನಿಮೈಸ್, ಮ್ಯಾಕ್ಸಿಮೈಸ್ ಮಾಡಿಕೊಂಡು ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಸೆಟ್ ಮಾಡ್ಕೋಬೋದು. ನಾನು ಎಕ್ಸಾಂಪಲಾಗಿ ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ ಇದರಲ್ಲಿ. ನೆಕ್ಸ್ಟ್ ಈ ಕಡೆ ಎರೇಸರ್ ಅಂತಿದೆಯಲ್ಲ, ಏನಾದರೂ ಚಿಕ್ಕ ಚಿಕ್ಕ ಕಲೆಗಳು ಏನಾದ್ರು ಇರ್ತಾವಲ್ಲ ಆ ಥರ ನಾನು ರಬ್ ಮಾಡ್ತೀನಿ. ಈ ಥರ ರಬ್ ಮಾಡಿಬಿಟ್ಟು ಅದನ್ನು ಓಕೆ ಕೊಟ್ಟರೆ ಫೋಟೋ ಕ್ಲಿಯರ್ ಮಾಡ್ಬೋದು. ನಾನು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಅಷ್ಟೇ, ಓಕೆ ಕೊಟ್ಟಿಲ್ಲ. ನಿಮ್ಗೆ ಹೇಳ್ತಿದ್ದೀನಿ ಯಾವ ಥರ ಆಪ್ರೇಟ್ ಮಾಡಬೇಕು ಅಂತ. ನೆಕ್ಸ್ಟ್ ಒನ್ HD ಅಂತ ಆಪ್ಷನ್ ಬರ್ತದೆ, ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಇದೆ HD ಆಪ್ಷನ್ ಬರ್ತದೆ. ಇಲ್ಲಿ ಮೇಲ್ಗಡೆ ಬಿಫೋರು ಆಫ್ಟರ್ ಅಂತದೆ. ಅದ್ರ ಮಧ್ಯೆ ಒಂದು ಲೈನ್ ಆ ಕಡೆ ಈ ಕಡೆ ಮೂವ್ ಆಗ್ತದೆ. ಡಿಫ್ರೆನ್ಸ್ ಕಾಣಿಸ್ಬೋದು ನಿಮ್ಗೆ. ಈ ಕಡೆ ಬ್ಲರ್ ಇದೆ ಬಿಫೋರ್ ಕಡೆ, ಈ ಕಡೆ ಆಫ್ಟರ್ ಕಡೆ ಕ್ಲಿಯರ್ ಆಗಿರ್ತದೆ. ನಿಮ್ಗೆ ಬೇಕಂತಂದರೆ ಅದನ್ನು ಚಾಯ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಮಾರ್ಕಿಂಗ್ ಲೈನ್ ಅಂತ, ಈ ಥರ ಕಲರ್ ಗ್ಯಾಪ್ ಬರೋದು. ನೆಕ್ಸ್ಟ್ ಎರೋ ಮಾರ್ಕ್ ಥರ ತೋರಿಸ್ತಿದ್ದಲ್ಲ, ಈ ಥರ
ಕಲರ್ಸ್ ಯಾವ ಬೇಕೋ ಆ ಥರ ಸೆಟ್ ಮಾಡ್ಕೊಂಡು ಇಟ್ಕೋಬೋದು. ನೆಕ್ಸ್ಟ್ ಇದನ್ನ ಫೋಟೋ ಕಟ್ ಈ ಥರ ಬರುತ್ತೆ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು. ಮತ್ತು ಫೋಟೋ ಔಟರ್ ಲೇಯರ್ ನಮ್ಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಫೋಟೋ ಕಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೋಬೋದು. ಫೋಟೋ ಆ್ಯಂಡ್ ಶ್ಯಾಡೋ ಈ ಥರ ಮುಂದ್ಗಡೆ ಬರುತ್ತೆ ಅಲ್ಲಿ ತೋರಿಸ್ತೀನಿ ಆಪ್ಷನ್ಸ್. ಈ ಥರ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿಕೊಂಡು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಒನ್ನು ಪಿಪ್ ಅಂತ PIP ಆಪ್ಷನ್ಸ್ ಇದೆ ನೋಡಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ಒಂದು ನಿಮಿಷ ಇಲ್ಲಿದೆ ಈ ಥರ ತೊಗೊಂಡು ಯಾವುದಾದ್ರೂ ಫೋಟೋ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಆ ಫೋಟೋನ ಝೂಮ್ ಇನ್ ಮಾಡಿಕೊಂಡು ಕೆಳಗಡೆ ಈ ಥರ ಎಲ್ಲ ಫ್ರೇಮ್ಸ್ ಬರ್ತಾವಲ್ಲ, ಆ ಥರ ರೌಂಡ್ ಹಾರ್ಟ್ ಈ ಥರ ಹನಿ ಶೇಪ್ ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಟು ಫೋಟೋನ ನಾವು ಸೆಟ್ ಮಾಡ್ಕೋಬೋದು. ಇದು ಕೆಳಗಡೆ ಮೂವ್ ಆಯ್ತಲ್ಲ, ಇದನ್ನು ಶ್ಯಾಡೋ ರೂಪದಲ್ಲಿ ಬರ್ತದೆ. ಅದನ್ನು ಇಲ್ಲೇ ಹಾರ್ಟ್ ಲೆಟ್ರ್ ಬರ್ದಿನಲ್ಲ ಅದರಲ್ಲಿ ಕೂಡಿಸ್ತೀನಿ ಅದನ್ನು. ಲೆಟರಿಗೆ ತಕ್ಕಂತೆ ಫೋಟೋನ ಮಿನಿಮೈಸ್ ಮಾಡಿಕೊಂಡು ಅದರ ಸೆಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇನ್ನೊಂದು ಫೋಟೋ ತೋರಿಸ್ತೀನಿ. ಅದೇ ಫೋಟೋನ ತೊಗೊಂಡು ನೆಕ್ಸ್ಟ್ ಕ್ಲಿಪ್ಸ್ ಮಾಸ್ಕ್ ಅಂತಿದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಪ್ಸ್ ಈ ಥರ ಶ್ಯಾಡೋ ಚೇಂಜ್ ಆಗ್ತದೆ. ನೆಕ್ಸ್ಟ್ ಅದರ್ ಆಪ್ಷನ್ಸೂ ಅದ ತೋರಿಸ್ತೀನಿ. ಈ ಥರ ಸೆಟ್ ಮಾಡ್ಕೋಬೋದು. ಕೆಳಗಡೆ ಎಲ್ಲ ಆಪ್ಷನ್ಸ್ ಬರ್ತಿದ್ದಾವಲ್ಲ ಈ ಥರ. ಎಕ್ಸಾಂಪಲ್ ಇನ್ನೊಂದು ಫೋಟೋ ಶೇಪ್ ಕೊಡೋದನ್ನು ಹೇಳ್ತೀನಿ. ಅದೇ ಫೋಟೋ ತೊಗೊಂಡೆ ನೆಕ್ಸ್ಟ್ ಮಾಸ್ಕ್ ಅಂತಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಹನಿ ಶೇಪ್ ಕೊಡ್ತಿದ್ದೀನಿ. ಇಲ್ಲಿ ಹನಿ ಶೇಪ್ ಇದು ಎಕ್ಸಾಂಪಲ್ ಇಷ್ಟೆಲ್ಲ ಇದ್ದಾವೆ. ನಾನು ಹನಿ ಶೇಪ್ ಕೊಟ್ಟು ಅದನ್ನು ಕ್ರಾಪ್ ಮಾಡಿಕೊಂಡು ಮಿನಿಮೈಸ್ ಮಾಡಿಕೊಂಡು ಸೇವ್ ಮಾಡ್ಕೋತೀನಿ. ಸೇವ್ ಮಾಡಿಕೊಂಡು ನೆಕ್ಸ್ಟ್ ಒಂದು ನಿಮಿಷ ಈ ಥರ ಆಪ್ಷನ್ಸ್ ಮಿನಿಮೈಸು ಮ್ಯಾಕ್ಸಿಮೈಸ್ ಅಂತ ಆಪ್ಷನ್ಸ್ ಬರ್ತದೆ. ಆ ಥರ ಮಾಡಿಕೊಂಡು ನಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ನಾನು ಸ್ಟಿಕ್ ಆನ್ ಮಾಡ್ತೀನಿ. ನೆಕ್ಸ್ಟ್ ಒನ್ನು ಫೋಟೋ ಕ್ರಾಪ್ ಅಂತ ಬರ್ತದೆ. ಇಲ್ಲಿ ಸೈಜಸ್ ಫಸ್ಟ್ ಒನ್ನ ಹೇಳಿದ್ನಲ್ಲ ಆ ಥರ ತೊಗೊಂಡು ನಮ್ಗೆ ಯಾವ್ದು ಸೈಜ್ ಬೇಕೋ ಆ ಥರ ಸೈಜ್ ನಾವು ಕ್ರಾಪ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೋದು. ಇಲ್ಲಿ ಸಮ್ ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಶೇಪ್ಸ್ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಫೋಟೋ ನಾವು ಎಡಿಟ್ ಮಾಡ್ಕೋಬೋದು. ಲಾಸ್ಟ್ ಒನ್ನು ರೊಟೇಟ್ ಒಳಗೆ ಟ್ರಯಾಂಗಲ್ ಒಳಗೆ ರೊಟೇಟ್ ಮಾಡ್ಬೋದು. 360 ಡಿಗ್ರಿ ಒಳಗೂ ರೊಟೇಟ್ ಮಾಡ್ಬೋದು. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೊಟೇಟ್ ಮಾಡ್ಕೋಬೋದು. ಫ್ಲಿಪ್ ಆಪ್ಷನ್ ಅಂತ ಒಂದಿದೆ. ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ರೈಟ್ ಟು ಲೆಫ್ಟ್ ಪೊಸಿಷನ್ ಚೇಂಜ್ ಆಗ್ತದೆ. ಇಷ್ಟು ಆಪ್ಷನ್ಸ್ ಕಂಪ್ಲೀಟ್ ಆದವು. ಇವಿಷ್ಟು ಆಪ್ಷನ್ಸ್ ಇನ್ಶಾರ್ಟ್ ಫೋಟೋ ಎಡಿಟಿಂಗ್ ಮಾತ್ರ. ವಿಡಿಯೋಸ್ ಎಡಿಟಿಂಗ್ಗೆ ಬೇರೆ ಬರ್ತದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟು ಎಲ್ಲ ಎಡಿಟ್ ಆದಮೇಲೆ ಎಕ್ಸ್ಪೋರ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕು. ಡೈರೆಕ್ಟ್ ಗ್ಯಾಲರಿಯಲ್ಲೇ ಸೇವ್ ಆಗ್ತದೆ ಫೋಟೋ. ತೋರಿಸ್ತಾನೆ ಇಲ್ಲಿ. ಡೈರೆಕ್ಟ್ ಗ್ಯಾಲರಿಯಲ್ಲೇ ಸೇವ್ ಆಗಿರ್ತದೆ. ಥ್ಯಾಂಕ್ ಯು.